ಏನ್ ದೊಡಪ್ಪ ಇಷ್ಟ ಬೇಗ ಬೆಳಗ್ಗೆನೆ ಬಂದು ಬೈತಾರ ನಮ್ ದೊಡಪ್ಪ. ದೊಡಪ್ಪ ಒಂದೇ ಒಂದು ಹಾಡು ಹೇಳಿ ದೊಡಪ್ಪ. ಎದಳ್ತೀನಿ, ಒಂದೇ ಒಂದು ಹಾಡು ಹೇಳು ದೊಡಪ್ಪ. ಬೆಳಗ್ಗೆಲ್ಲ ಬೈತಿದ್ದಾರೆ ದೊಡಪ್ಪ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬೆಳಗ್ಗೆನೆ 7:30ಗೆ ಎಬ್ಬರಿಸು ಯಪ್ಪ, ಮನೆ ತುಂಬ ಎಲ್ಲರೂ ರಂಗೋಲಿ ಬಿಡ್ತವ್ರೆ. ಅಮ್ಮ ರಂಗೋಲಿ ಬಿಡ್ತಾ ಇದೆಯಾ? ಬೆಳಗ್ಗೆನೆ ಎಲ್ಲ ರಂಗೋಲಿ ಬಿಡ್ತವ್ರೆ, ಅದಕ್ಕೆ ಅಲ್ಬೇಡ. ನನ್ ತಂಗಿ ಬಂದ್ಬಿಟ್ಟು ಎಬ್ಬರಿಸ್ತಾಳೆ, ಹೋಗಲ್ಲಿ ರಂಗೋಲಿ ಬಿಡ್ತವ್ರೆ ಎಲ್ಲ, ನೋಡು 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 ಅಂತವ್ರೆ. ರಂಗೋಲಿ ಏನ್ ಗುರು ಈ ರೇಂಜಿಗೆ ಬಿಟ್ಟವ್ರೆ. ದೊಡಮ್ಮ ಏನ್ ದೊಡಮ್ಮ ಈ ರೇಂಜಿಗೆ ರಂಗೋಲಿ ಬಿಡ್ತಾ ಇದ್ದೀರಾ? ನಿಮ್ದಲ್ಲಿ ಈಗ ಸ್ಟಾರ್ಟ್ ಮಾಡೋರ? ಆಂಟಿ ನಮಸ್ಕಾರ, ನಿಮ್ದ ಅದು? ಎಷ್ಟೊತ್ತಿರುತ್ತೆ ರಂಗೋಲಿ? ಇಲ್ಲೇ ತಾನೇ ಹೋಗೋದು, ಇಲ್ಲಿಂದ ಎಲ್ರು ಹೋಗ್ತಾರೆ. ಅಲ್ಲಿ ಎಲ್ಲಿ ಗಂಟೆ ಹೋಗೋದು? ಅಲ್ಲೊಂದು ಕೆರೆ ಇದೆ, ಕೆರೆ ಹತ್ರಕ್ಕೆ ಹೋಗ್ತಾರೆ ಎಲ್ರು. ಅಲ್ಲಿವರೆಗೂ ರಂಗೋಲಿ ಸಕ್ಕತ್ತಾಗಿರುತ್ತೆ, ಆಮೇಲೆ ಎಲ್ಲ ಡಮಾರಾಗಿರುತ್ತೆ. ಎಲ್ಲ ರಂಗೋಲಿ ಬಿಡ್ಸು ನೋಡಿ, 1 2 3 4 ಈ ರೋಡ್ ಎಂಡಿಂಗ್, ಈ ರೋಡ್ ಸ್ಟಾರ್ಟಿಂಗ್ ವರ್ಗು ರಂಗೋಲಿ ಬಿಡ್ಸೋರೆ, ಸ್ಟಾರ್ಟಿಂಗ್ ವರ್ಗು ಬಿಡ್ಕೊಂಡು ಹೋಗ್ತಾರೆ. ಏ ಡುಮಾ ಗುಡ್ ಮಾರ್ನಿಂಗ್. ಏ ಡುಮಾ ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ನಾನು ಎಬ್ಬರಿಸಿದ್ದ ಮಹಾನ್ ಪಾಪಿ ಬಂದ್ಬಿಟ್ಟು ನನ್ನ ತಂಗಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಾಳೆ. ಬೆಳಗ್ಗೆ ರೆಡಿ ಆಗ್ಬಿಟ್ಟಿದ್ಯಾ? ನಿನ್ ಟಾಪಲ್ಲೇ ನೋಡಕ್ಕಾಗಲ್ಲ, ಇನ್ ಸಾರಿಗೆ ಬೇರೆ ನೋಡಕ್ಕಾಯ್ತತ? ಸ್ಟೈಲಾಗಿ ಬೇರೆ ಪೋಸ್ ಕೊಡ್ತಾಳೆ. ಇವಾಗ 7:30 ಅಲ್ಲ 8 ಗಂಟೆಗೇನೋ ಸೇಮ್ ಇದೇ ರೋಡಲ್ಲಿ ದೇವ್ರು ಹೋಗುತ್ತಂತೆ. ಇದೇ ರೋಡಲ್ಲಿ ಕೆರೆ ಇದೆ, ಅದಕ್ಕೋಸ್ಕರ ಎಲ್ಲರೂ ಬೇಗ ರೆಡಿ ಆಗ್ತಾರೆ. ಇವಾಗ ನಾನು ಕೂಡ ರೆಡಿ ಆಗ್ಬೇಕು. ರೆಡಿ ಆಗ್ಬಿಟ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕಲ್ಲ ನಾನು. ಬರೀ ಇಂತದೆಯಾ ಹಬ್ಬ ಅಂದ್ಮೇಲೆ? ಪೂಜಾ, ಹಬ್ಬ ಅಂದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಲ್ರು ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರೆ, ಕಣ್ ತುಂಬಾ ನೋಡ್ಕೋಬಹುದು. ಅರ್ಥ ಆಯ್ತು ಅನ್ಸುತ್ತೆ. ಯಾರ ನಾನು ಸಿಂಗಲ್ ಅಂತ ಗೊತ್ತಿಲ್ಲ ಅವಳಿಗೆ. ಅಪ್ಪ ಅಲ್ಲಲ್ಲಲ್ಲಲ್ಲಲ್ಲ, ಇನ್ನು ಎಲ್ಲಿ ಯಾವ ಭ್ರಮೆ ಬದುಕ್ತಾರೆ ಇವರು. ಗೈಸ್ ಇವತ್ತು ಹಬ್ಬದ ದಿನ ಎಷ್ಟು ಸಕ್ಕತ್ತಾಗಿ ರೆಡಿ ಆಗಿರ್ತಾರೆ ಗೊತ್ತಾ? ಗುಂಪಲ್ಲಿ ಗೌರಿ ಗಂಗೆ. ಇವತ್ತು ಹಬ್ಬನ ನೋಡ್ಕೊಂಡು ಹಬ್ಬದಲ್ಲಿ ಇರೋ ಕ್ಯೂಟ್ ಗರ್ಲ್ಸ್ ನ ನೋಡ್ಕೊಂಡು ನೋಡೋಣ. ಏನೋ ಕೇಳೋದು ಗೈಸ್, ಇಲ್ಲಿ ತಿರುಗ್ಬಿಟ್ಟು ಕೇಳು. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಗೈಸ್ ನಾನ್ ಪಕ್ಕ ಲವ್ ಮ್ಯಾರೇಜ್ ಆಗೋದು. ನಾನು ಹೆತ್ತ ಮಗನೆಲ್ಲ ಲವ್ ಮ್ಯಾರೇಜ್ ಪಕ್ಕ ಆಗೋದು. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಇವತ್ತು ಎಲ್ಲಾ ನೆಂಟರು ಬರ್ತಾರೆ. ಮೇ ಬಿ ಇವತ್ತೇ ಪೂರ್ತಿ ನೆಂಟರು ಬರೋದು. ಇವತ್ತು ಮತ್ತೆ ನಾಳೆ. ಇವತ್ತು ದೇವಸ್ಥಾನದಲ್ಲಿ ಹಬ್ಬ, ಅಂದ್ರೆ ಹಬ್ಬ, ನಾಳೆ ಊಟ, ಮಟನ್ ಊಟ, ಚಿಕನ್ ಅದು ಇದೆಲ್ಲ ಇರುತ್ತಲ್ಲ ಅದು. ಇವತ್ತು ಎಷ್ಟೊಂದು ಜನ ಬರ್ತಾರೆ, ಒಬ್ಬೊಬ್ರನ್ನ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸಖತ್ ಮಜವಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿ. ಏನ್ ಕೊಡು ಅಂದೆ? ಸೀರೆ ಬಿಡು. ಅವನು ಲವ್ ಆದ್ರೂ ಎಲ್ಲಾರ್ಗು ತೆಗಿತೀನಿ, ಅರೇಂಜ್ ಆದ್ರೂ ತೆಗಿತೀನಿ. ಆದ್ರೆ ಅವನ್ ಯಾಕೆ ಲವ್ ಆಗ್ಬೇಕು? ಯಾಕಮ್ಮ ಆಗ್ಬಾರ್ದೇನಮ್ಮ? ನಾನೇನ್ ಒಳ್ಳೆ ಹುಡುಗ ಅಲ್ವಾ? ನಾನೇನ್ ಮನುಷ್ಯ ಅಲ್ವಾ? ಲವ್ ಮಾಡ್ಬಾರ್ದ ಜನರನ್ನ? ಸ್ವಾಮಿ, ಜನರನ್ನೆಲ್ಲ ಮಾಡ್ಕೊಂಡು ಎಲ್ಲ ಕರ್ಕೊಬತ್ತೀಯ? ಅಚ್ಚೂರು ಹಿಂದೆ ತಿರುಗು. ಜನರನ್ನೆಲ್ಲ ಮಾಡ್ಕೊಂಡು ಎಲ್ಲ ಕರ್ಕೊಬತ್ತೀಯಪ್ಪ? ಅದಕ್ಕೆ ನಾನು ಹೆಂಡತಿನ ಮಾತ್ರ ಲವ್ ಮಾಡ್ತೀನಿ. ನಮ್ಮ ಮನೆನೇ ಇಲ್ಲ ಕಣೋ ನಮ್ಗೆ. ಅದಕ್ಕೆ ನಾನು ಹೆಂಡತಿನ ಮಾತ್ರ ಲವ್ ಮಾಡ್ತೀನಿ. ಗೈಸ್ ನಾನ್ ಲವ್ ಮಾಡೋದೇ ನಮ್ಮ ಅಮ್ಮಗೆ ಇಷ್ಟ ಇಲ್ಲ. ಐತೆ ಅದ್ರೆಲ್ಲ ಮಾಡೋಣ, ಇನ್ನೊಂದು ವರ್ಷ 2 ವರ್ಷದಲ್ಲಿ ಮಾಡ್ತೀನಿ. ಅದೇ ಗೈಸ್ ಹೇಳ್ತಿರ್ತೀನಲ್ಲ ಯಾವಾಗ್ಲೂ ಮನೆ ಮಾಡ್ಬೇಕು ಅಂತ. ಅದನ್ನ ಮಾಡಿದ್ರೆ ಆರಾಮ್. ಮಮ್ಮಿ ಗೈಸ್ ನಮ್ಮ ಅಮ್ಮಗೆ ಅವತ್ತು ಡೌಟ್ ಇತ್ತು, ಇವತ್ತು ಡೌಟ್ ಐತೆ, ಏನು ಮಾಡಕ್ಕಾಗಲ್ಲ. ಡೌಟ್ ಐತೆ, ನನ್ನ ಮಗನ ಮೇಲೆ ನನಗೆ ಡೌಟ್ ಉಂಟು ಮಾರಿಗಿತಿ. ಏನ್ ಡೌಟು? ಡೌಟ್ ಇದೆ. ಏನ್ ಡೌಟು? ನನ್ನ ಮಗನಿಗೊಂದು ಕ್ರಶ್ ಇದೆ.
ನಿಂಗೂ ಡೌಟ್ ಆಯ್ತಾನ ಪೂಜಾ? ಬೆಂಗಳೂರು ಹಾ? ಬೆಂಗಳೂರು ಮೇಲೆ ಡೌಟು. ಅಯ್ಯೋ ಅಯ್ಯೋ ಅಯ್ಯೋ, ಜೀವನದಲ್ಲಿ ಸಿಂಗಲ್ ಆಗಿ ಬದುಕೋಣ ಅಂದ್ರೆ ಜನರು ಬದುಕಕ್ಕೆ ಬಿಡ್ತಾ ಇಲ್ವಲ್ಲಪ್ಪ. ಸಮಸ್ಯೆ ಐತೆ, ಇನ್ನೊಂದ್ 2 ವರ್ಷದಲ್ಲಿ ಗೊತ್ತಾಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ನಮ್ಮ ಅಮ್ಮದ್ ಯಾವ್ದು ಅಂತನಾ? ನಮ್ಮಮ್ಮದ ನಿಜ ಗ್ರೇಟ್ ಕಂಡು ಹಿಡಿದು ಬಿಟ್ರೆ. ನಿಮ್ಮಮ್ಮ ಇದೆಲ್ಲ ಯಾವ್ಯಾವ್ದು ಬಿಟ್ಟಾಯ್ತಾ ನೋಡು. ಈ ಡಿಸೈನ್ ಎಲ್ಲ ನೋಡಿದ್ಯಾ? ಇಷ್ಟೊಂದ್ ಚೆನ್ನಾಗ್ ಬಿಟ್ಟದ. ನಮ್ಮಮ್ಮ ಈ ತರ ಎಲ್ಲ ಬಿಡಲ್ವಲ್ಲ. ಯಾವ್ದೋ ಒಂದ್ ಸೆಲೆಕ್ಟ್ ಮಾಡ್ಕ. ನಮ್ಮಮ್ಮ ಈ ಚಿಕ್ಕ ಪುಟ್ಟದಲ್ಲಿ ಯಾವ್ದಾರ ಬಿಟ್ಟಿರ್ತಾರೆ. ಕರೆಕ್ಟಮ್ಮ? ಇನ್ನು ಡೈರೆಕ್ಟ್ ಆಗಿ ನೋಡು, ಇನ್ನು ಅಬ್ಸರ್ವ್ ಮಾಡು. ಇದು ಅಬ್ಸರ್ವ್ ಮಾಡು. ನಿಮ್ಮಮ್ಮ ಮಂಡ್ಲನೇ ಬರ್ದಿರೋದು. ನಾನು ಕಂಡಿಡ್ದಾಗ ಕರೆಕ್ಟ್ ಆಗಿ ಸರಿ ಕಂಡು ಹಿಡಿಯಲ್ಲ ಇಲ್ಲೇ ಆಯ್ತು ನೋಡ್ಕೊಳ್ಳೋ. ಇದಮ್ಮ ಸಕ್ಕತ್ತ ಮಾಡಿದ್ಯಮ್ಮ. ಅಮ್ಮ ಇವತ್ತು ಸಖತ್ ರೆಡಿ ಆಗ್ಬೇಕು ನಾನು. ಯಾಕೆ ಹೇಳು? ಇವತ್ತು ಫುಲ್ಲು ಬಟರ್ಫ್ಲೈಸ್ ಎಲ್ಲ ಓಡಾಡ್ತಿರ್ತಾರೆ. ಅಮ್ಮ ಬಟರ್ಫ್ಲೈಸ್ ಇರ್ತಾರಮ್ಮ, ಚೆನ್ನಾಗಿ ಓಡಾಡ್ಬೇಕು. ನಾನೇನಂದೆ ಅಂತ ಅರ್ಥ ಆಯ್ತು. ಏನ ಸದ್ದು ನಮ್ಮ ಮನೆಯ ಅಪ್ಪನ ಮನೆಯ ಬಂದು ನನಗೆ ಎಚ್ಚರಿಕೆ ಕೊಡೋಷ್ಟು ಸೊಕ್ಕೇನೋ ನಿನಗೆ. ಗೈ ಸಾರಿ, ನಮ್ಮ ಕಶಿಗೆ ಗುಡ್ ಮಾರ್ನಿಂಗ್ ಹೇಳೋದು ಮರ್ತದೆ. ಗುಡ್ ಮಾರ್ನಿಂಗ್. ನಾನು ಕೈಯೇ ಕೊಟ್ಟಿಲ್ಲ, ನಾನು ಕೈ ಈಗ ತೋರಿಸ್ತಾ ಇದ್ದೀನಿ. ಇದು ಟಚ್ ಮಾಡು, ಮಗದಿರೋಸ್ ಫಿಲಮ್ ಇದಾಗುತ್ತೆ. ಗೈಸ್, ದೇವ್ರನ್ನ ಕೆರೆಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಬರ್ತಾವ್ರು ನೋಡಿ. ಈಗ ಒಬ್ಬೊಬ್ರೆ ಬರ್ತಾವ. ಒಬ್ಬೊಬ್ರೆ ಅಲ್ಲ, ಇಡೀ ಊರೇ ಬರ್ತೈತೆ. ಒಬ್ಬೊಬ್ರೆ ಅಂತ ನಾನೊಬ್ಬ ನೋಡಿ ಹೆಂಗೆ ಬರ್ತಾವ್ರ. ಈಗ ನಮ್ ದೊಡ್ಡಪ್ಪನೇ ಇದರಲ್ಲಿ ಪಟಾಕಿ ಸ್ಪಾನ್ಸರ್. ನಮ್ ದೊಡ್ಡಪ್ಪಂದೆ ಕೆರೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡಿ ವಾಪಸ್ ಹಂಗೆ ಕರ್ಕೊಂಡ್ ಬರ್ತಾರೆ ವಾಪಸ್. ಗೈಸ್, ಇದೇ ದೇವರು ಸಿಂಗು ಅಲ್ಲ, ಲೇಟೆಸ್ಟ್ ಕಾಣಣ್ಣ. ಗೈಸ್, ಮತ್ತೊಮ್ಮೆ ಗುಡ್ ಮಾರ್ನಿಂಗ್. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ, ಸೂಪರ್ ಆಗಿ ಕಾಣ್ತಿದ್ದೀನಿ, ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀನಿ, ಮಾರ್ಬಲಸ್ ಆಗಿ ಕಾಣ್ತಿದ್ದೀನಿ, ಫ್ಯಾಬುಲಸ್. ಸಿ ಮಮ್ಮಿ, ನನ್ನಲ್ಲಿ ಇರೋ ಕ್ಯೂಟ್ನೆಸ್ ಬಂದಿರೋದೇ ನಿನ್ನಿಂದ. ನೀನ್ ಹೆಂಗಿದ್ರು ಸೂಪರ್ ಆಗಿ ಕಾಣ್ತೀಯ. ಗೈಸ್, ಹೇಗೆ ಕಾಣ್ತಾ ಇದೀನಿ? ನಾರ್ಮಲ್ ಟೀ ಶರ್ಟು, ಆಮೇಲೆ ಲೂಸ್ ಪ್ಯಾಂಟು, ಸ್ಪೆಕ್ಸ್ ಅಷ್ಟೇ. ನಮ್ಮ ಕ್ರಶ್ಗೆ ಸೆಂಟ್ ಗಿಂಟೆಲ್ಲ ಹೊಡ್ಕೊಂಡ್ರೆ ಅವಳಿಗೆ ಆಗಿ ಬರಲ್ಲ. ಈಗ ಬ್ಯೂಟಿಫುಲ್ ಆಗಿ ಸೆಂಟ್ ಹೊಡ್ಕೊಂಡಿದ್ದೀನಿ, ಬ್ಯೂಟಿಫುಲ್ ಆಗಿ. ಸಿಂಗು ಅಲ್ಲ, ಗೊತ್ತಾಯ್ತಿಲ್ಲ. ಪರ್ಫ್ಯೂಮ್. ನಾನು ಈ ಕಡೆಗೆ ಏನಾಗಿದ್ದೀನಿ. ಸ್ಮೆಲ್ ಏನೋ ಆಯ್ತಲ್ವ ನಿಂಗೆ? ಎರಡು ಒಂದೇ. ಮಾಮೂನ್ ಚೆನ್ನಾಗಿಲ್ವಂತೆ. ಎಲ್ಲ ಹೋಗ್ತಾವ್ರ ನೋಡಿ, ಲೈನ್ ಟು ಲೈನ್ ಎಲ್ಲ ಹೋಗ್ತಾವ್ರೆ. ಇಸ್ ಕೆಳಗಡೆ ಕೆರೆ ಹತ್ರ ದೇವಸ್ಥಾನ ಅಂತೇನಿ, ದೇವ್ರನ್ನ ಕರ್ಕೊಂಡು ಹೋದ್ರು ಅಂತ ಹೇಳಿದ್ನಲ್ಲ. ಇವಾಗ ನಾನು ಮತ್ತೆ ಶಶಿ ಅವರು, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಸೋದೇ ಮರ್ತೋದೆ. ಇವರು ಪೂಜಾ ಅವರ ಹಸ್ಬೆಂಡ್, ನನ್ನ ತಂಗಿಯವರ ಹಸ್ಬೆಂಡು. ನಾನು ಮತ್ತೆ ಇವರು ಅಲ್ಲಿ ನೋಡಿ, ಅಲ್ಲಿ ನನ್ನ ತಂಗಿ ಮತ್ತೆ ಮೀನಕ್ಕ ಇಬ್ರು. ಸೊ 4 ಜನ ಹೋಗ್ತಾ ಇದೀವಿ. ನಾವು ಅಮ್ಮ ರೆಡಿ ಆಗ್ತವ್ರೆ. ದೆನ್ ಇನ್ನೊಂದು ಇವರಮ್ಮಣ್ಣ ಯೋಗಣ್ಣ ಎಲ್ಲರೂ ಹೋಗ್ಬಿಟ್ಟವ್ರೆ. ಇವಾಗ ನಾವು 4 ಜನ ಹೋಗ್ಬಿಟ್ಟು, ನಾವು 4 ಜನ ಹೋಗಿ ಅಲ್ಲಿ ಏನಿದೆ ಅಂತ ನೋಡಕ್ ಹೋಗ್ತಾ ಇದೀವಿ. ಬೈರಿ. ಇವಾಗ ನಾವು ದೇವ್ರನ್ನ ನೋಡಕ್ ಹೋಗ್ತಾ ಇದೀವಿ, ಓಕೆನಾ? ಅದ್ರ ಜೊತೆಗೆ ನಾನು ಮತ್ತೆ ಶಶಿ ಅವ್ರ ಇಬ್ರು ಕೂಡ ಅಲ್ಲಿರೋ ಬಟರ್ಫ್ಲೈಸ್ಗಳನ್ನ ನೋಡ್ಬೇಕಂತ ಇದೀವಿ. ಬಟರ್ಫ್ಲೈಸ್ ನೋಡ್ಕೊಳ್ಳಿ. ಜಾಲಿ ಹೌದಾ ಗೈಸ್? ನನ್ನ ತಂಗಿಯವ್ರ ಹಸ್ಬೆಂಡ್ ಅವರೇ. ಈಗ ನಾನು ಮತ್ತೆ ಶಶಿ ಅವ್ರ ಇಬ್ರು ಅಲ್ಲಿರೋ ಬಟರ್ಫ್ಲೈಸ್ಗಳನ್ನೆಲ್ಲ ನೋಡಕ್ ಹೋಗ್ತೀವಿ, ಮಾತಾಡ್ಸ್ತೀವಿ. ಓಕೆ, ಮನೆ ಕರ್ಕೊಂಡ್ಬರ್ದವ್ರು ಸಾಕು, ಮಾತಾಡ್ಸ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಅಷ್ಟ್ ಚಂದಲ್ಲಿ ಯಾರು ಇರಲ್ಲ ಅನ್ಕೋತಿಯಾ? ಇರ್ತಾರೆ. ಇವತ್ತು ನೋಡು, ನಾನು ಶಶಿ ಅವರು ಹೆಂಗೆ ಬಟರ್ಫ್ಲೈಸ್ನ ಹೆಂಗ್ ಬೀಳ್ಸ್ಕೊತೀವಿ ಜಾಲಿ ಅಷ್ಟೇ. ಏನಾದ್ರು ಶಶಿ ಅವರು ನಾನು ಯಾರು ಅಂದ್ರೆ ಏನಂತಾರೆ ಕೇಳಿ, ಸಿಸ್ಟರ್ ಅಂತಾರಂತೆ. ಓಕೆನಾ? ಅಲ್ಲೇನಾದ್ರು
ಹೋಗ್ಬಿಟ್ಟು ಶಶಿ ಅವರು ಒಂಚೂರು ಹಿಂಗೆ ಹಿಂಗೆ ಏನಾದ್ರು ಒಂದು ಮಾಡ್ಬಿಟ್ರೆ ಅನ್ಕೊಳ್ಳಿ, ಮನೆಗೆ ಹೋಗ್ಬಿಟ್ಟು ಏಯ್ ಅದ್ ಹೆಂಗ್ ನೀನು ಹೋಗ್ಬಿಡೆ ಲಾಠಿ ಚಾರ್ಜ್ ಮಾಡ್ತೀಯಾ? ಯಾವುದೇ ಹೆಣ್ಣಿಗಾದ್ರೂ ಇರಲ್ವಾ ಲಾಠಿ ಚಾರ್ಜ್ ಮಾಡಲ್ವಾ? ಬೈತಾಳ್ತಾನೆ ಅಂದ್ರೆ ಈಗ ನೀವೇನಾದ್ರೂ ಬೇರೆ ಹುಡುಗಿರ್ನ ನೀವು ರೇಗಿಸ್ತಿದ್ರೆ ಅಥವಾ ನೋಡ್ತಿದ್ರೆ ಅದಕ್ಕಾದ್ರೆ ಬೈದೇ ಬೈತಾರೆ. ಹೊಡಿ ದೊಡಪ್ಪ ಹೊಡಿ ಗೈಸ್, ನಮ್ ದೊಡಪ್ಪ ನೋಡಿ, ನಮ್ ದೊಡಪ್ಪ ಹೊಡಿತಾರೆ ಈಗ. ಹಂಗ ಹೊಡಿಯೋದು ದೊಡಪ್ಪ ಮೇಲಿಗ್ ಬಿಡು ದೊಡಪ್ಪ, ನಾನು ಕಾಯ್ತೇನೆ ಇದ್ದೀನಿ ದೊಡಪ್ಪ. ಗೈಸ್ ಇನ್ನೊಂದು ಹಚ್ತವ್ರೆ, ಈ ಸಲ ಆದ್ರೂ ಆರ್ಲಿ ಮೇಲಿಕ್ಕೆ, ಈ ಸಲ ಹಚ್ತಾರೆ ನಮ್ ದೊಡಪ್ಪ ಅವರು. ಬಟರ್ಫ್ಲೈಸ್ ಕಾಣಿಸ್ತವ್ರ? ನಿಮ್ಗೆ ಕೇಳ್ತಾ ಇರೋದು? ನೋಡಿದ್ರ? ನಾನು ನೋಡ್ದೆ ಬಟರ್ಫ್ಲೈಸ್. ಬಾಬಾ ನಿಂಗೆ ಗೊತ್ತಿಲ್ಲ ಬಿಡು ಬಾಬಾ, ಚಿಕ್ಕ ಹುಡುಗ ನೀನು. ಏಯ್ ಪೂಜಾ, ನಾನು ಶಶಿ ಅವರು ಎಷ್ಟು ಚೆನ್ನಾಗಿ ನೋಡ್ತಿದ್ವಿ ಗೊತ್ತಾ? ಏಯ್ ನಾನು ಶಶಿ ಅವರು ಎಷ್ಟು ಚೆನ್ನಾಗಿ ನೋಡ್ತಿದ್ವಿ ಗೊತ್ತಾ? ಬಂದ್ ಹಾಳು ಮಾಡ್ಬಿಟ್ಟ. ಹೋಗ್ ಸೈಡಿ. ಒಂದ್ರ ಈಗ ನಾವಿಬ್ರು ಕಿತ್ತಾಡ್ಬೇಕಾ? ಎರಡಾರು ಹುಡ್ಕೊಡು. ಇಲ್ಲ ಇಲ್ಲ, ನಾವು ಶಶಿಯವ್ರಿಗೂ ಬೇಕು, ಶಶಿಯವ್ರಿಗೂ ಬೇಕು. ಈಗ ಶಶಿಯವ್ರಿಗೂ ಒಂದ್ ಬೇಕು, ಹುಡ್ಕೊಡ್ತಿಲ್ಲ. ಇದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದನ್ನ, ಏನಿದು, ಏನ್ ಕತೆ, ಏನ್ ಹೇಳು, ನೀಟಾಗಿ ಹೇಳು. ಕ್ಯಾಮ್ರಾ ಹೊಡ್ಕೊಂಡು ಹೇಳು. ಅದು ಇದು ಲಕ್ಷ್ಮೀದೇವಿ ಹಬ್ಬ, ಚಿಕ್ಕ ಮಕ್ಳಿಗೆಲ್ಲ ಕಳಸ ಹೊರಿಸ್ತಾರೆ. ಆ ಕಳಸ ದೇವ್ರು ಬಂದ್ಮೇಲೆ ಮುಂದಕ್ಕೆ ಕರ್ಕೊ ಬರೋದು. ಇಲ್ಲಿ ಗಂಟ ಅಲ್ಲೇ ಇರುತ್ತೆ, ಅಲ್ಲಿವರೆಗೂ ಕರ್ಕೊ ಬರಲ್ಲ ಮುಂದಕ್ಕೆ. ದೇವ್ರು ಚಿಕ್ಕ ಮಕ್ಳ ಮೇಲೆ ಬರುತ್ತೆ, ಪ್ರತಿಯೊಬ್ರಿಗೂ ಬರುತ್ತೆ. ಅದೇ ಸ್ಪೆಷಾಲಿಟಿ ನಮ್ಮೂರ್ದು. ಹೌದಾ? ತೋರ್ಸ ಕಡೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ನೋಡಿ ಅಷ್ಟೇ. ಆಮೇಲೆ ವೀರ್ಗಾಸೆ ಇರುತ್ತೆ, ಡ್ಯಾನ್ಸು ಎಲ್ಲ ಇರುತ್ತೆ. ಡ್ಯಾನ್ಸ್ ಮಾಡೋಣ? ಮಾಡ ನನಗೆ ಗೊತ್ತಿಲ್ಲ ಡೀಟೇಲ್ಸ್, ಅದಕ್ಕೆ ಇವಳ ಹತ್ರ ಕೇಳ್ತಾ ಇದ್ದೀನಿ. ಈಗ ಏನ್ ಕೇಳಿದ್ರು ಅದೇ ಡೀಟೇಲ್ಸ್. ಅತ್ತೆ ನಮಸ್ಕಾರ. ಅತ್ತೆ ನಮಸ್ಕಾರ. ಯಾವಾಗ ಬಂದೈತೆ ಅಜ್ಜಿ? ಇಲ್ಲಿ ಅಜ್ಜಿ ಒಂದು ಆಯ್ ಹೇಳಿ ಅಜ್ಜಿ, ಹಿಂಗೆ ಆಯ್ ಹೇಳು. ನಾಚಿಕೆ ಅಜ್ಜಿ, ಈ ವಯಸ್ಸಲ್ಲೂ ನಾಚಿಕೆನಾ? ನಾಚಿಕೆ ಬೇಡ. ಹಾಯ್ ಹೇಳ್ಬೇಕು, ಹಾಯ್ ಹಾಯ್ ಅಂತ ಹಿಂಗ ಅನ್ಬೇಕು, ಹಿಂಗ ಅನ್ಬೇಕು, ಹಿಂಗ. ಈ ವಯಸ್ಸು ಅಜ್ಜಿ ನೀವ್ ಹೇಳಿ ಹಾಯ್ ಅಂತ. ನೋಡಿ ಅಜ್ಜಿ ಹೇಳ್ಬಿಟ್ರು. ನೀವ್ ಎಷ್ಟ್ ನಾಚ್ಕೋತೀರಾ, ಇಲ್ಲಿ ಯಾರು ಗಂಡು ನೋಡಲ್ಲ ನಿಮ್ಗೆ. ಗೈಸ್, ಒಂದು ಪುಟ್ಟ ಹುಡುಗಿ ಬಂದು ಮಾತಾಡ್ಸಿದ್ಲು, ನಿಮ್ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ, ವ್ಲಾಗ್ಸ್ ನೋಡ್ತಾ ಇರ್ತೀನಿ, ಸೂಪರ್ ಆಗಿದೆ ಅಂತ ಹೇಳಿದ್ಲು. ಅದಾದ್ಮೇಲೆ ಅಂದ್ರೆ ಚಿಕ್ಕ ಹುಡುಗಿ, ಅದಾದ್ಮೇಲೆ ಆ ಹುಡುಗಿ ಲೈಕ್ ಒಳ್ಳೆ ಮೂಮೆಂಟ್, ಲೈಕ್ ಹಗ್ ಮಾಡ್ಕೊಂಡ್ಬಿಟ್ಲು ನನ್ನ. ಅಂದ್ರೆ ಚಿಕ್ಕ ಹುಡುಗಿ ಹಗ್ ಮಾಡ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಆ ಮೂಮೆಂಟ್ಗೆ ಕ್ಯಾಪ್ಚರ್ ಮಾಡೋದು ಮರ್ತೋಗ್ಬಿಟ್ಟೆ, ಬಟ್ ಸಖತ್ ಖುಷಿ ಆಯ್ತು ಮಾರೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗೈಸ್ ಟೈಮ್ ಆಯ್ತು ಅಂದ್ಬಿಟ್ಟು ಎಲ್ಲ ತಿಂಡಿ ಮಾಡಕ್ ಹೋಗ್ತಾ ಇದೀವಿ. ಅಲ್ಲಿ ನೋಡಿ ಜನ, ಅಲ್ಲಿ ಪೂರ್ತಿ ಅಲ್ಲಿ ಕುತ್ಕೊಂಡು ತಿಂಡಿ ಮಾಡ್ತಾರೆ ನೋಡಿ. ಇವಾಗ ನಾವು ಅದೇ ಜಾಗದಲ್ಲಿ ಹೋಗ್ಬಿಟ್ಟು ತಿಂಡಿ ಮಾಡ್ಬೇಕು. ಹಾಯ್, ಏನು ಉದ್ದಾಗ್ಬಿಟ್ಟಿದ್ಯಾ? ಹೀಲ್ಸ್ ಹಾಕಿರೋದು ಉದ್ದಾಗಿರೋದಾ? ಪೂಜೆ ಉದ್ದ ನಿನ್ಕಿಂತ ಉದ್ದಾಗ ನೋಡು. ಅಯ್ಯ ಯಾಕಮ್ಮ ಚೇರ್ ಕಿತ್ತಾಡ್ತೀಯಾ? ಟವಲಕ್ ಜರ್ಗು ಒಂಚೂರು ಜಾಗ ಇಲ್ಲ, ಕುತ್ಕೊಳ್ಳಕ್ಕೆ ಎಲ್ಲೋ ಜಾಗನೇ ಇಲ್ಲ ಇಲ್ಲಿ. ಗೈಸ್ ನಮ್ಮಮ್ಮ ಚೇರ್ಗೋಸ್ಕರ ಕಿತ್ತಾಡ್ತವ್ರೆ. ಈ ಊರಲ್ಲಿ ಪ್ರತಿಯೊಬ್ರಿಗೂ ಇಲ್ಲಿ ಯಾರ್ಯಾರು ಬಂದಿದ್ದಾರೋ ಎಲ್ಲರಿಗೂ ಕೂಡ ತಿಂಡಿ ಕೊಡ್ತವ್ರೆ, ಪಲಾವ್ ಮತ್ತೆ ಕೇಸರಿ ಬಾತ್. ಅಜ್ಜಿ ಚೆನ್ನಾಗಿದ್ದೀರಾ? ಹಾಯ್ ಹೇಳಿ, ಹಿಂಗೆ ಹಾಯ್ ಹೇಳಿ, ಹಾಯ್ ಹೇಳ್ಬೇಕು.
ಅಜ್ಜಿಗೆ ಗಣ್ಣು ನೋಡ್ ಅಜ್ಜಿಗೆ ಗಣ್ಣು ನೋಡ್ತೀವಿ ಅಂದ್ಬಿಟ್ಟು ನಾಚ್ಕೋತವ್ರೆ. ಇವ್ರದ್ದು 4 ಗ್ರೂಪ್ ಇದೆ, 4 ಜನ ಅವ್ರೆ ಒಂದು ಗ್ರೂಪ್. ಇವರು ಮತ್ತೆ ಇನ್ನೊಬ್ರನ್ನ ತೋರಿಸ್ದೆ, ಇವರು 4ನವರಲ್ಲಿ. ನಿನ್ ಬಗ್ಗೆ ಹೊಗಳ್ತಾರೋ ನಿಮಿಷ. ಹುಡುಗಿ ತರ ಕಾಣಿಸ್ತಾ ಇದೆಯಾ ಫಸ್ಟ್ ಟೈಮ್? ಇಂಥ ಅವಮಾನ ಆಗ್ಬರ್ತಿತ್ತು ನಿನ್ಗೆ. ಗೈಸ್ ಅಜ್ಜಿ ಬಂದ್ಬಿಟ್ಟು ಅಜ್ಜಿ ಬಂದು ಏನ್ ಕೇಳ್ತು ಗೊತ್ತಾ, ನಾನು ಮುಚ್ಕೊಡ್ತೀನಿ ಒಂದು ಫೋಟೋ ತೆಗಿ ಅಂತ ಹೇಳಿ. ಏನ್ ಅಜ್ಜಿ ಕೊಡಿ. ಅಜ್ಜಿಗೆ ಏನ್ ಖುಷಿ ಆಯ್ತು, ಮುತ್ತು ಕೊಟ್ಬಿಟ್ರು. ಅಯ್ಯಯ್ಯೋ ದುರ್ವಿಧಿಯೇ, ಸಾಂಗ್ ಆಡ್ತಾಳಂತ ಇವಾಗ. ಆಡಾಡು ಆಡಾಡು. ಆಮೇಲೆ ಕೇಳ್ತೀವಿ, ವಿಡಿಯೋಗೋಸ್ಕರ ಮಾಡ್ತೀವಿ, ಆಮೇಲೆ ಕೇಳ್ತೀವಿ. ಇವಾಗ ರೆಡಿನಾ? ಫುಲ್ ನೀಟಾಗಿ ಕೇಳಿಸ್ಕೋಬೇಕೆಲ್ಲ. ಕೈಸ್ ಎಲ್ಲ ಓಡೋಣ ಪಾಪ, ಓಡೋಣ ಪಾಪ. ಬನ್ನಿ 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 ಬನ್ನಿ. ನೀವೊಬ್ರು ಬನ್ನಿ ಬನ್ನಿ, ನೀವು ಬನ್ನಿ ನೀವು ಬನ್ನಿ ನೀವು 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 ಬನ್ನಿ ನೀವು ಬನ್ನಿ ನೀವು ಬನ್ನಿ ಬನ್ನಿ ಬನ್ನಿ. ಸಪೋರ್ಟಿವ್ ಹಸ್ಬೆಂಡ್ ಬಿಟ್ಕೊಟ್ಟಿಲ್ಲ. ನೋಡ್ಕೊಂಡು ಅದೇ ನೋಡ್ತೇನೆ. ಹೊಡ್ರಿ ಚಪ್ಪಾಳೆ. ಎಷ್ಟು 12 ಪ್ರೈಸ್ ಬಂದಿತ್ತು ನಂಗೆ ಒಂದೇ ಫಂಕ್ಷನ್ ಅಲ್ಲಿ. 10-15 ಜನ ಅಲ್ಲ, ಬರೀ ಜಡ್ಜಸ್ ಒಬ್ನೇ ಇದ್ರೇನು ಅಷ್ಟೇ, ಯಾರು ಇರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ನಿಂಗೆ ಪ್ರೈಸ್ ಸಿಕ್ಕಿರ್ಬೇಕು. ಅವ್ರಿಗೆ ಕ್ಯೂ ಕೇಳ್ತಿರಲ್ಲ. ವಾಪಸ್ ಕೊಡಕ್ಕಲ್ಲ ಪಾಪ ಅವಳಿಗೆ ಬರೀ ಹಾಕಿ ಪರ್ಸೆ ಹಾಕ್ಬೇಕು. ನಿಮ್ ಕಾಣಿಕೆ ಏನಾದ್ರು ಹಾಕಿ. ಸನ್ಮಾನ ಅಮ್ಮ 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 ಟವಲ್ ಹಾಕಮ್ಮ, ಟವಲು. ಅಮ್ಮ ಟವಲ್ ಹಾಕಮ್ಮ, ಟವಲು. ಟವಲ್ ಹಾಕಮ್ಮ. ಇಲ್ಲಿ ಇವ್ರ ಮೇಲೆ ಹಾಕೋ, ಇವ್ರು ನಮ್ಮವ್ರು, ಅವ್ರಿಗೆ ಅಮ್ಮ. ಸರಿ, ಎಲ್ಲ ಹಾಕ್ತೀನಿ. ಥ್ಯಾಂಕ್ ಯು. ನಮ್ಮನ್ನ ಪುಲೋವರ್ಸ್ ರಿಪೀಟ್ ಹಾಕ್ತೀನಿ ಅದನ್ನ. ಪುಲೋವರ್ಸ್ ಸಕ್ರಪೈಸ್ ಅಂಡ್ ಪುಲೋವರ್ಸ್ ಮಾಡಿ. ಥ್ಯಾಂಕ್ ಯು. ಸಕ್ರಪೈಸ್, ಸಾರಿ, ದಿಸ್ ಇಸ್ ಫಾಲೋ. ನಂಗೆ ಗೊತ್ತು, ನಮ್ಮ ಊರಲ್ಲೆಲ್ಲ ಎಷ್ಟು ಆಕ್ಟಿವ್ ಅಂತ ಗೊತ್ತು ಬಿಡಿ. ಥ್ಯಾಂಕ್ ಯು. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀಯಾ? ಇಷ್ಟು ಚಿಕ್ಕ ನೋಡ್ತೀಯಾ? ಎಷ್ಟು ವರ್ಷ? 8 ವರ್ಷ. ನೀನೇ ನೋಡ್ತೀಯಾ? ಯಾರ ನಿಮ್ಮ ಅಕ್ಕ ಯಾರಾದ್ರೂ ಹಾಕೊಡ್ತಾರ? ನೀನೇ ನೋಡ್ತೀಯಾ? ಸೋ ಸ್ವೀಟ್ ಮ್ಯಾನ್. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೆಸರು? ಈ ಕಡೆ ಬಾ. ಏನು ನವನೀತ? ಇದೇ ಊರಾ? ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರೋ. ಓಕೆ, ಖುಷಿಯಾಗಿರು. ಬಾಯ್. ಗೈಸ್, ವಾಪಸ್ಸು ಮನೆಗೆ ಬಂದೆ. ಎಂತ ಮಳೆ ಬರ್ತೈತೆ ಅಂದ್ರೆ ಆ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ರೇಂಜ್ಗೆ ಮಳೆ ಬರ್ತೈತೆ. ಈಗ ಒಂದು ಸಿಡಿಲು ಗುಡುಗು ಹೊಡಿತು, ನಮ್ ದೊಡ್ಡ ಮನೆ ಬೆಚ್ಚ ಬಿದ್ದೋಗ್ಬಿಟ್ರು. ಅಯ್ಯೋ ದೇವ್ರೆ, ಈ ರೇಂಜ್ಗೆ ಮಳೆ ಪಾ. ಕೆಳಗಡೆ ಹಾಕುತ್ತೈತಿ ಮೇಡಮ್. ಹೆವಿ ಜೋರ್ ಮಳೆ ಅನ್ಕೊಳ್ಳಿ.
ಏನ್ ಹೇಳಿ ನೀ ಸುಮ್ನೆ ಬೈತವ್ರ ನನಗೆ. ಮಾತಾಡಮ್ಮ, ಏನ್ ಹೇಳ್ಬಾ ಇಲ್ಲಿ. ಮಾತಾಡು, ಬರೀ ಫೋನ್ ಹೇಳ್ಕೊಂಡು ಕೂತಿರ್ತೀಯಲ್ಲ ಅಂದೆ. ನಾನೇನೋ ಕಳಿಸ್ತಾ ಇದ್ದೀನಿ ಬೇರೆಯವ್ರಿಗೆ. ಏನ್ನ ಅದೇನೋ ಫೋಟೋ ಕಳಿಸ್ತಾ ಇದ್ದೆ. ಈಗ ಮಾತಾಡ್ತಾ ಇರೋದ್ನ ಹ್ಞೂ ತೊಗದ್ಬಿಟ್ರೆ ಹಂಗೆ ನಿಂಗೆ. ಎಷ್ಟು ತಮ್ಮನೇಲಿಗೆ ಏನೋ ಕಳಿಸ್ತಿದ್ದೆ, ನಮ್ ದೊಡ್ಡಮ್ಮ ಬೈತಾ ಕೂತಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರಲ್ಲಿ ಹಬ್ಬ ಒಂದಿಷ್ಟು ಏನೇನ್ ನಡೀತಿತ್ತು ಅದನ್ನೆಲ್ಲ ತೋರಿಸ್ದೆ. ಅಂಡ್ ನಮ್ಮೂರಲ್ಲಿ ಆಗ ಬರ್ತಿದ್ದಾಗ ನಾನು ಯಾರಂತಾನೆ ಗೊತ್ತಿರಲಿಲ್ಲ, ಇವಾಗ ಎಲ್ರಿಗೂ ಗೊತ್ತಿದೆ. ಲೈಕ್ ಅಲ್ಲಿ ಹೋದಾಗೆಲ್ಲ ಎಷ್ಟೊಂದು ತುಂಬಾ ಜನ ಮಾತಾಡ್ಸ್ಬಿಟ್ರು, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ನನಗಂತೂ ಸಖತ್ ಖುಷಿ ಆಯ್ತೈತೆ. ಅಂದ್ರೆ ಒಂದು ಟೈಮಲ್ಲಿ ಅಂದ್ರೆ ಒಂದು ವರ್ಷದಿಂದ 2 ವರ್ಷದಿಂದ 4 ವರ್ಷದಿಂದ ವಿಡಿಯೋ ಮಾಡ್ಕೊಂಡ್ ಬರ್ತಿದ್ದೆ. ಆಗಿಂದನೂ ತುಂಬಾ ಆಸೆ ಇತ್ತು. ಸೊ ಈ ತರ ಎಲ್ಲ ಮಾತಾಡ್ಸ್ಬೇಕು, ನೋಡ್ಬೇಕು, ಗುರ್ತಿಡಿಬೇಕು, ಮಾತಾಡ್ಸ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಹೆಸರು ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಫೈನಲಿ ಅದು ಒಂದೊಂದ್ರ ರೇಂಜ್ ಮಾಡ್ತಾ ಇದ್ದೀನಿ, ಇನ್ನೂ ತುಂಬಾ ಮಾಡೋದಿದೆ. ಅವರೆಲ್ಲ ಬಂದು ಮಾತಾಡ್ಸ್ತಿದ್ರು ಸಿಕ್ಕಾಪಟ್ಟೆ. ಅಂದ್ರೆ ಅವರೆಲ್ಲ ಬಂದು ಮಾತಾಡಿಸ್ತಿದ್ರಾಗ ಏನೋ ಒಂಥರ ಒಳಗಡೆ ಖುಷಿ ಆಗ್ತಿತ್ತು. ಅದರಲ್ಲಿ ಒಬ್ರು ಚಿಕ್ಕ ಹುಡುಗಿ ಬಂದು ಮಾತಾಡ್ಸ್ತಾ ಹಗ್ ಮಾಡ್ಕೊಂಡು ಹೊಂಟೋಗ್ಬಿಡ್ಲು. ಅಂದ್ರೆ ಎಷ್ಟು ಅದೊಂಥರ ಲೈಕ್ ಒಳ್ಳೆ ಮೂಮೆಂಟ್. ನನಗಂತೂ ಆ ಒಂದು ಕ್ಷಣನ ಎಷ್ಟು ಫೀಲ್ ಮಾಡ್ಕೊಂಡೆ ಅಂದ್ರೆ ಸಖತ್ ಫೀಲ್ ಮಾಡ್ಕೊಂಡೆ. ಅಂಡ್ ಇದೇ ತರ ಇನ್ನು ತುಂಬಾ ಜನ ನೋಡ್ಬೇಕು ಅಂತ ಇರ್ತೀರಾ. ಏನಿಲ್ಲ, ಸದ್ಯಕ್ಕೆ ಆದಷ್ಟು ಬೇಗ ಎಲ್ಲಾನು ಕೂಡ 100K ಮಾಡಿ ದಾಟಿ ಒಂದಿನ ಮೀಟಪ್ ಡೇ ಖಂಡಿತ ಮಾಡ್ತೀನಿ. ವೈಟಿಂಗ್. ಸೊ ನೋಡುವ, ಇದೇ ತರ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್. ನಾಳೆ ತುಂಬಾ ಜನ ನೆಂಟರು ಬರ್ತಾರೆ. ಅದ್ರ ನಾಡಿದ್ದು ಇಲ್ಲೇ ಹೇಳ್ಬಿಡ್ತೀನಿ, ಅದ್ರ ನಾಡಿದ್ದು ಭರ್ಜರಿಯಾಗಿ ಒಂದು ಖಾರ ತಿನ್ನಿಸ್ತಾ ಇದ್ದೀನಿ.